ವೇದಿಕೆ ಎಲ್ಲ ಕಡೆ ಎಲ್ಲರ ಮನೆ ಮುಂದೆ ಪೊಲೀಸರು ಸೆಕ್ಯೂರಿಟಿ. ಮುದ್ದೇವಾಡದಲ್ಲಿ ನಡೆದಿರ್ತಕ್ಕಂಥ ಘಟನೆ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ರಸ್ತೆ ಮೇಲೆ ಮನೆ ಒಳಗಡೆ ಎಲ್ಲೂ ಕೂಡ ಘೋಷಣೆ ಕೂಗಿಲ್ಲ, ಏನೂ ಇಲ್ಲ. ರಂಗೋಲಿ ಹಾಕಿ ನಾವು ನಿಮಗೆ ಅವ್ರು ನಿಮ್ಮ ಶಾಸಕರು ಹೊರಗಡೆ ಬಂದರೆ ನಾವು ಮನೆ ಕೊಟ್ಟು ಹೋಗ್ತೇವೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ PSI ಉದ್ದಟತನದಿಂದ ಅವರೆಲ್ಲರನ್ನ ತಕ್ಷಣ ಒಬ್ಬೊಬ್ಬ ನಮ್ಮ ಮಂಡಲ ಅಧ್ಯಕ್ಷನ ಕುತ್ತಿಗೆ ಹಿಡಿತಾನೆ, ಕುತ್ತಿಗೆ ಹಿಡಿದು ದಬ್ತಾನೆ, ಅವಾಚ್ಯ ಶಬ್ದಗಳಿಂದ ಬೈತಾನೆ. ಎಲ್ಲ ವಿಡಿಯೋಗಳಿದೆ ಅದೆಲ್ಲ. ಅಲ್ಲಿ ಅವ್ರ ಮನೆ ಬಾಗಿಲಿ ಮುಂದೆ ಒಬ್ಬ ನಮ್ಮ ಕಾರ್ಯದರ್ಶಿ ಹೋಗಿ ಅಲ್ಲಿ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಅವನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿ ಕರ್ಕೊಂಡ್ಬರ್ತಾರೆ. ಪೊಲೀಸ್ನವ್ರು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ಅಷ್ಟಲ್ಲೇ ಅಲ್ಲ, ನಮ್ಮ ಯುವ ಮೋರ್ಚಾದ ಅಧ್ಯಕ್ಷ ಗಿರೀಶ್ ಪಾಟೀಲ್ರ ಮೇಲೆ ಲಾಠಿಯಿಂದ ಹೊಡಿತಕ್ಕಂಥ ಪ್ರಯತ್ನವನ್ನು PSI ತಿಪ್ಪಾರೆಡ್ಡಿ ಮಾಡ್ತಾರೆ. ಆಗ ನಾನು ತಕ್ಷಣ ಅದನ್ನು ಖುಷಿ ನಿಮ್ಗೆಲ್ರಿಗೂ ಸರ್ಕ್ಯುಲೇಟ್ ಆಗಿದೆ, ಬೇಕಿದ್ರೆ ನಾನು ಯಾರೇ ಸಿಕ್ಕಿಲ್ಲ ನಾನು ನಿಮ್ಗೆ ತೋರಿಸ್ತೀನಿ ಬೇಕಿದ್ರೆ. ಅವನು ಯಾವ ರೀತಿ ನಡ್ಕೊಂಡ ಅಂತಕ್ಕಂಥದ್ದನ್ನು ನೀವು ನೋಡಿದಿರಿ. ನಾನು ಪೊಲೀಸ್ ಸ್ಟೇಷನಲ್ಲಿ ಕೇಳಿದ್ದೀನಿ, ಯಾಕ್ರಿ ಹೊಡಿತೀರಾ, ಅವ್ರು ಏನು ತಪ್ಪು ಮಾಡಿದ್ದಾರೆ, ಅರೆಸ್ಟ್ ಮಾಡಿದರೆ ಯಾವ ಸೆಕ್ಷನಲ್ಲಿ ಅರೆಸ್ಟ್ ಮಾಡಿದಿರಿ, ಕಾನೂನು ಪ್ರಕಾರ ನಿಮ್ಮ ಕಾನೂನು ಪ್ರಕಾರ ನಾನು ಪ್ರಶ್ನೆ ಮಾಡ್ತಾ ಇಲ್ಲ, ಯಾವ ಸೆಕ್ಷನಲ್ಲಿ ಅರೆಸ್ಟ್ ಮಾಡಿದಿರಿ ಹೇಳಿ ಅಂತ ಕೇಳ್ತಾ ಇದ್ದೀನಿ. ಅವನು ಹೋಗ್ತಿದ್ದಂಗೆ ಏರ್ಕೊಂಡು ಬರ್ತಾನೆ ನನ್ನ ಮೇಲೆ, ಹೋಗ್ರಿ ನೀವು ಹೊರಗಡೆ. ರಾಜ್ಯದ ಅಧ್ಯಕ್ಷನಿದ್ದೇನೆ, ನಾನು ಕೇಳ್ತಿದ್ದೆನಲ್ಲಪ್ಪ ಅವ್ರು ಏನು ತಪ್ಪು ಮಾಡಿದ್ರು ಅದು ಹೇಳು, ನೀನು ಕೈ ಮಾಡಲಿಕ್ಕೆ ಹೋಗಬೇಡ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ರೈತರ ಮೇಲೆ ಕೈ ಮಾಡಿದ್ರೆ ರಾಜ್ಯಾದ್ಯಂತ ನಿನ್ನ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ, ಹುಷಾರ್ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಹೋದರೆ ಪೊಲೀಸ್ನವ್ರಿಗೆ ಹೇಳ್ತಾನೆ, ಅಲ್ಲಿ ಒಳಗಡೆ ಕೂಡಿಸಿದನವ್ರಿಗೆ ಮುಚ್ಚ ಬಾಗಿಲು ಅಂತ. ಅವನಿಬ್ಬರು ಪೊಲೀಸ್ನವ್ರು ದಡಾಶ್ ಬಾಗಿಲು ಮುಚ್ತಾರೆ, ಒಂದು ಕಿಟಕಿನೇ ಕಿತ್ಕೊಂಡು ಬೀಳ್ತದೆ. ನನ್ನ ಮೇಲೆ ಏರಿ ಬರ್ತಾನೆ ಹೊಡೆಯೋದಕ್ಕೆ. ಅದು ನಾನು ತಾಳ್ಮೆ ಕಳ್ಕೊಳ್ಳಿಲ್ಲ. ವಿಡಿಯೋದಲ್ಲೆಲ್ಲ ತಾವು ನೋಡಿದ್ದೀವಿ. ನಾನು ಇದನ್ನು ಇನ್ನೊಂದು ಸಾರಿ ವಿಡಿಯೋ ಪ್ಲೇ ಮಾಡೋಂದ್ರೆ ಮಾಡ್ತೀನಿ ನನಗೆ, ಯಾಕಂದರೆ ಇಲ್ಲಿ ಸಮಯ ಇಲ್ಲ ತಮಗೆ ಅದನ್ನು ಪೂರ್ತಿ ಹೇಳಪ್ಪ ಅಂತೇಳಿ. ಅವನು ಹೇಳದೇ ಇದ್ದಾಗ ನಾನಲ್ಲಿ ಧರಣಿ ಕೂತ್ಕೊಂಡೆ. ನೋಡಿ, ಧರಣಿ ಕೂತ್ಕೊಂಡಾಗ ಅಲ್ಲಿ ನಮ್ಮ ಸುಮಾರು ಒಂದು 200 ಜನ ನಮ್ಮ ಕಾರ್ಯಕರ್ತರು ನಮ್ಮ ಜೊತೆಗಿದ್ದರು. ನಾನೇ ಅಲ್ಲಿ ಜನರನ್ನು ಕೂಡಿಸಲಿಲ್ಲ. ನನ್ನ ಕ್ಷೇತ್ರದ ಜನಕ್ಕೆ ಕರೆ ಕೊಟ್ಟಿದ್ರು, ಒಂದು 10,000 ಜನ ಸೇರಿರೋರಲ್ಲಿ. ಆದರೆ ಅದು ಯಾವುದು ಮಾಡಲಿಲ್ಲ. ನಾನು ಕಾನೂನು ಪ್ರಕಾರ ನಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಸುಮ್ಮನೆ ಕೂತ್ಕೊಂಡಲ್ಲಿ ನೀವು ಯಾತಕ್ಕೆ ಅರೆಸ್ಟ್ ಮಾಡಿದಿರಿ, ಏನು ಮಾಡಿದಿರಿ, FIR ಕಾಪಿ ಇದ್ರೆ ಕೊಡಿ ಅಂತ ಕೂತ್ಕೊಂಡೆ. ನಾನು ಕೂತ್ಕೊಂಡ್ರೆ ಅವ್ರಿಗೆ ಯಾವ ಸೆಕ್ಷನಲ್ಲಿ ಹಾಕಬೇಕು ಅಂತ ಯಾರು ಬರೋದೇ ಇಲ್ಲ. ತಪ್ಪೇ ಮಾಡಿಲ್ಲ. ಅಲ್ಲಿ ಒಳಗಡೆ ಎಲ್ಲಿ ಟ್ರೆಸ್ಪಾಸ್ ಮಾಡಿಲ್ಲ, ಮತ್ತು ಗೇಟ್ ಬಿಟ್ಟು ಒಳಗಡೆ ಹೋಗಿಲ್ಲ, ಶಾಸಕರನ್ನ ಮ್ಯಾನ್ ಹ್ಯಾಂಡ್ಲು ಮಾಡಿಲ್ಲ, ಅವ್ರಿಗೆ ಅವಾಚ್ಯ ಶಬ್ದಗಳನ್ನು ಬೆಳೆದಿಲ್ಲ, ಮತ್ತು ಯಾವ ಪೊಲೀಸನ್ನು ಟಚ್ ಮಾಡಿಲ್ಲ. ಆದರೂ ಕೂಡ ಆ ವ್ಯಕ್ತಿ ಕೇಸ್ ಹಾಕ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಯಾವ ಸೆಕ್ಷನ್ ಸಿಗಲ್ಲ ಅವನಿಗೆ. ಸಿಗದೇ ಇದ್ದಾಗ ಲಾಸ್ಟಿಗೆ ಏನು ಮಾಡ್ತಾನೆ ಅಂದರೆ ತಾನೇ PSI ಸೋಮೋಟ ಕೇಸ್ ಹಾಕ್ತಾನೆ. ಸೋಮೋಟ ಕೇಸ್ ನಮ್ಮ ಮಂಡಲದ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್, ಯುವ ಮೋರ್ಚಾ ಅಧ್ಯಕ್ಷ ಗಿರೀಶ್ ಪಾಟೀಲ್, ನಮ್ಮ ಕಾರ್ಯದರ್ಶಿ ಸಂಜೀವ್ ಬಾಗೇವಾಡಿ, ಇನ್ನೊಬ್ಬ ನಮ್ಮ ಕಾರ್ಯದರ್ಶಿ ನಾಗೇಶ್ ಹಡಪದ್, ಅದ್ರ ಜೊತೆಗೆ 15 ಜನ ಸೇರಿಸ್ತಾನೆ. 15 ಜನ ಇದ್ದಾರೆ ಅಂಥೇಳಿ 15 ಜನರ ಅರೆಸ್ಟ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಮಾಡೋದು ಬರೀ ಅರೆಸ್ಟ್ ಮಾಡೋದಲ್ಲ, ಒಳಗಡೆ ಪೊಲೀಸರ ಕಡೆಯಿಂದ ಲಾಠಿಯಿಂದ ಹೊಡಿತಕ್ಕಂಥ ಕೆಲಸ ಮಾಡ್ತಾನೆ. ನಾನು ಒಂದು 10 ನಿಮಿಷ ಲೇಟ್ ಆಗಿದ್ದರೆ ಅಲ್ಲಿ ಸ್ಟೇಷನ್ಗೆ ಒಳಗಡೆ ಹೋಗೋದಕ್ಕೆ ನಮ್ಮೆಲ್ಲ ಹುಡುಗರನ್ನ ಬಟ್ಟೆ ಬಿಡಿಸಿ ಅವನು ಲಾಠಿ ತೊಗೊಂಡು ಹೊಡಿತೀನಿ ಅಂಥೇಳಿ ಅವ್ರಿಗೆಲ್ಲರೂ ಕೂಡ ಎದುರಿಸ್ತಾ ಇದ್ದಾನೆ ಒಳಗಡೆ ಹಾಕ್ಕೊಂಡು. ನಾನು ಹೋದ ತಕ್ಷಣ ನಾನು ಹೊಡೆದಿಲ್ಲ ಅಂತಾನೆ. ನನ್ನನ್ನು ಒಳಗಡೆ ಬರಬೇಡಿ, ಹೊರಗಡೆ ಹೋಗಿ ಅಂತಾನೆ. ಅಲ್ಲಿ ಕೂತಾಗ ಅಡಿಷನಲ್ SP ಬರ್ತಾರೆ. ಅಡಿಷನಲ್ SP ಫೋನ್ ಮಾಡಿ ಕರೆಸ್ತಾರೆ. ರಾಮನಗೌಡ ಹಟ್ಟಿಯವರು ಒಂದು 500 ಜನ ಪೊಲೀಸರನ್ನು ಕರೆಸ್ತಾರೆ. ಅಲ್ಲಿ ಕರೆಸಿ ನಮ್ಮನ್ನೆಲ್ಲ ಆ ಪೊಲೀಸ್ ಬ್ಯಾರಿಕೇಡ್ ಹಾಕಿ ಪೊಲೀಸ್ ಸ್ಟೇಷನ್ದ ಹೊರಗಡೆ ಹೋಗ್ದಂಗೆ ತಡಿತಕ್ಕಂಥ ಕೆಲಸ ಮಾಡ್ತಾರೆ, ಹೆದರಿಸ್ತಕ್ಕಂಥ ಕೆಲಸ. ಅಡಿಷನಲ್ SP ಕ್ರೈಮ್ ಇದ್ದಾರೆ, ಅವ್ರಿಗೂ ವಿನಂತಿ ಮಾಡಿದೆ. ಏನಂತ, ಏನು ಘಟನೆ ಆಗಿದೆ ಅಂತ ಹೇಳಿಯಪ್ಪ, ಯಾವ ಸೆಕ್ಷನಲ್ಲಿ ಕೇಸ್ ಮಾಡ್ತೀರಿ ಹೇಳಿ ಅಂತಂದರೆ, ಆದರೆ ಯಾರೂ ಕೂಡ ಹೇಳಲಿಕ್ಕೆ ತಯಾರಿಲ್ಲ. SP ಅವ್ರ ಗಮನಕ್ಕಿದೆ. ನಮ್ಮ ರಾಜ್ಯಾಧ್ಯಕ್ಷರು SP ಅವರಿಗೆ ಫೋನ್ ಮಾಡಿದ್ದಾರೆ, ವಿಜೇಂದ್ರಜಿಯವರು, ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್ ಅವರು ಫೋನ್ ಮಾಡಿದ್ದಾರೆ. ಇಡೀ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆಯಪ್ಪ, ಎಲ್ಲೂ ಕೂಡ ಈ ರೀತಿ ಕಾರ್ಯಕರ್ತನ ಅರೆಸ್ಟ್ ಮಾಡಿಲ್ಲ, ಅವರೇನು ಯಾರು ಮನೆಗೆ ಹೋಗಿ ದರೋಡೆ ಮಾಡೋಕ್ಕೆ ಹೋಗಿಲ್ಲ, ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿದಿರಿ, ಆಯಿತು ಅರೆಸ್ಟ್ ಮಾಡಿ ಸ್ಟೇಷನಲ್ಲಿ ಕರ್ಕೊಂಬಂದಿರಿ, ಸ್ಟೇಷನ್ ಬೇಲೆಲ್ಲಾದರೂ ಕೊಡ್ಬೋದು ಅಥವಾ ಯಾವುದಾದ್ರನ್ನ ಹಾಕಿ ಮಾಡ್ಬೋದು. ನೀವು ಈ ರೀತಿ ಅವ್ರ ಮೇಲೆ ಮಾಡ್ತಾ ಇರೋದು ತಪ್ಪು ಅಂತ ಹೇಳಿದ್ರೆ ಅವನು PSI ಕೇಸ್ ಮಾಡ್ತಾನೆ. ಏನಂತ, ಯಾರೋ 15 ಜನ ಕಿಡಿಗೇಡಿಗಳು ಈ ರೀತಿ ಅವ್ರ ಮನೆಗೆ ಬಂದು ಟ್ರೆಸ್ಪಾಸ್ ಮಾಡಿದ್ದಾರೆ. ಅಲ್ಲಿ ಖಾಸಗಿ ಮನೆ, ಹೆಣ್ಮಕ್ಳಿದ್ರು, ಮಕ್ಕಳಿದ್ರು,
ಅದನ್ನು ಅವರು ಖಾಸಗಿತನಕ್ಕೆ ಭಂಗೆ ಬರ್ತಕ್ಕಂಥ ಪ್ರಯತ್ನ ಮಾಡಿದರು. ಅದನ್ನು ನಾನು ತಡಿಲಿಕ್ಕೆ ಹೋದೆ, ನನ್ನ ಎದೆ ಮೇಲೆ ಅಂಗಿ ಹಿಡಿದು ಅಳದಾಡಿದ್ರು, ನನ್ನ ಕರ್ತವ್ಯಕ್ಕೆ ಅಡ್ಡಿಪಟ್ಟರು ಅಂತ. ಯಾರಾದರೂ ಕೂಡ ರೈತರು ಕರ್ನಾಟಕದಲ್ಲಿ ಇವತ್ತಿನವರೆಗೆ ಇಷ್ಟೆಲ್ಲ ಹೋರಾಟಗಳು ನಡೆದವೆ, ಎಲ್ಲಾದರೂ ರೈತರು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಯಾರಾದರೂ PSI ಅಂಗಿ ಹಿಡಿದು ಎಳೆಯೋಕ್ಕೆ ಸಾಧ್ಯನಾ? PSIನ ತಳ್ಳಾಡೋಕ್ಕೆ ಸಾಧ್ಯನಾ? ದಬ್ಬಳಿಕೆ ಮಾಡಲಿಕ್ಕೆ ಸಾಧ್ಯನಾ? ಸುವಮೋಟ ಕೇಸ್, ಯಾಕಂದರೆ ಬೇರೆ ಯಾರು ಕೇಸ್ ಕೊಡೋರಿಲ್ಲ. ಅದಕ್ಕೆ PSI ತಿಪ್ಪಾರೆಡ್ಡಿ ಅಂತಕ್ಕಂಥವ್ರು ಒಬ್ಬ ಕಾಂಗ್ರೆಸ್ ಏಜೆಂಟ್ನ ಥರ ವರ್ತನೆ ಮಾಡ್ತಾರೆ, ಒಬ್ಬ MLA ಏಜೆಂಟ್ ಥರ ವರ್ತನೆ ಮಾಡ್ತಾನೆ. ಅದಷ್ಟೇ ಅಲ್ಲ, ಯಾವತ್ತು ನಿನ್ನೆಯಿಂದ ನಮ್ಮ ಪ್ರಮುಖ ಕಾರ್ಯಕರ್ತರುಗಳಿಗೆ ಧಮಕಿ ಹಾಕಿಸ್ತಾ ಇದ್ದಾರೆ. ನೀವೇನಾದರೂ ಕೂಡ PSI ವಿರುದ್ಧ ಹೋರಾಟಕ್ಕೆ ಇಳಿದ್ರೆ ಅಥವಾ ಅವ್ರ ವಿರುದ್ಧ ಏನಾದರೂ ನೀವು ಮಾತೆತ್ತಿದ್ರೆ ನಿಮ್ಮನ್ನು ಕೇಸ್ಗಳಲ್ಲಿ ಹೆಂಗೀಗ ನಾವು 4 ದಿನ ಬುಕ್ ಮಾಡಿವಿ ಹಂಗೆಲ್ಲರನ್ನ ಬುಕ್ ಮಾಡ್ತೀವಿ ಅಂತಕ್ಕಂಥ ಧಮಕಿ ಆಗ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ ಈ ಜಿಲ್ಲೆಯಲ್ಲಿ. ನಾನು SP ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನೀವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಾಸ್ತವವಾದಂಥ ವಿಡಿಯೋಗಳು ಇರುತ್ತಲ್ಲ, ತರಿಸ್ಕೋಬೇಕಲ್ಲ. ನೀವು ತರಿಸ್ಕೊಂಡು ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಒಂದು ವೇಳೆ ನಮ್ಮರು ಯಾರಾದರೂ ಕಾರ್ಯಕರ್ತರು ರೈತರು ಅಕಸ್ಮಾತ್ ಏನಾದರೂ ಆ PSIಗೆ ಹೆಂಗೆ ಹಿಡಿದಿರೋದು ನೂಕಿರೋದು ಒಂದೇ ಒಂದು ಸಾಕ್ಷಿ ಇದ್ದರೆ ಕ್ರಮ ತಗೊಳ್ಳಿ. ಆದರೆ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಇವತ್ತು ಯಾವ ಸ್ಥಿತಿ ಈ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದರೆ, ಪೊಲೀಸ್ನವರೇ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ. ಒಂದು ಜೀವಂತ ಸಾಕ್ಷಿ ನಿಮ್ಮ ಮುಂದೆ ಇವತ್ತು ನಾನು ಕೊಡೋನಿದ್ದೇನೆ. ಯಾವ ರೀತಿ ಮಾಡ್ತಾ ಇದ್ದಾರೆ ಬಿಂಜಲ್ಬಾವಿ ಗ್ರಾಮದಲ್ಲಿ. ಇವತ್ತು ರೈತರು ಬಂದಿದ್ದಾರೆ, ಇಲ್ಲೇ ಇದ್ದಾರೆ. 4 ದಿವಸದಿಂದ SP ಆಫೀಸಲ್ಲಿದ್ದಾರೆ. 4 ದಿವಸದಿಂದ SP ಆಫೀಸಲ್ಲಿ ಪಶ್ಚಿಮಕ್ಕೆ ಸೀಳಿ ದಕ್ಷಿಣಕ್ಕೆ 30 ಗುಂಟೆ ನಾವು ಮಾರೀವಿ ಅಂತೇಳಿ ಯಾರು ನಾಡಗೌಡ ಅಂತಕ್ಕಂಥವ್ರಿಗೆ ಅದನ್ನು ಮಾರ್ತಾರೆ. ಮಾರಾದ್ಮೇಲೆ ಅವರು ತಂದೆ ತೀರೋಗಿದ್ದಾರೆ, ಅವರು ಹೆಣ್ಣುಮಕ್ಕಳು ಅವರೆಲ್ಲ ಯಾದಗಿರಿಯಲ್ಲಿ ವಾಸವಾಗಿದ್ದಾರೆ. ಇವರು ಉಳಿದಿರ್ತಕ್ಕಂಥ 3 ಎಕರೆ ಜಮೀನನ್ನು ಅಕ್ರಮವಾಗಿ ಇವತ್ತು ಬಳಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾಡಗೌಡ ಅಂತಕ್ಕಂಥವ್ರು ಯಾರು ಅಂತಂದರೆ, ಇದೇ ಅಪ್ಪಾಜಿ ನಾಡಗೌಡರ ಸಂಬಂಧಿಕ ದತ್ತು ಪುತ್ರ ಸುರೇಶ್ ನಾಡಗೌಡ ಅಂತಕ್ಕಂಥ ಇವತ್ತೇನೋ ಇಡೀ ಕ್ಷೇತ್ರದ ಮುದ್ದೇಬಾಳ ಕ್ಷೇತ್ರದ್ದು ದೇವರಪುರಿ ಮತ ಕ್ಷೇತ್ರದ್ದು ಅವರೇ ಏಜೆಂಟು ಎಲ್ಲದಕ್ಕೂ ಕೂಡ. ನಾನು ನಿಮಗೆ ಅಲ್ಲ ವಿಡಿಯೋಗಳಿದೆ ನೋಡಿ. ಅಲ್ಲಿ 4 ಮನೆಗಳಾಗಿದೆ, 4-5 ಮನೆ ಆಗಿದೆ. ಅಂಗನವಾಡಿ ಕೇಂದ್ರ ಇದೆ, ಅಲ್ಲಿ ರೈತರಿಗೆ ಹೋಗೋಕ್ಕೆ ರಸ್ತೆ ಇದೆ. ಅಲ್ಲಿಗೆ PSI ಸುರೇಶ್ ಮಂಟೂರ್ ನೇತೃತ್ವದಲ್ಲಿ 5-6 ಜನ ಪೊಲೀಸರನ್ನು ಮತ್ತು ಮಹಿಳಾ ಪೊಲೀಸರನ್ನ ಕರೆಸಿ ಎಂಟೈರ್ ರಸ್ತೆಯನ್ನು ಬ್ಲಾಕ್ ಮಾಡ್ತಾರೆ, ಕಲ್ಲುಗಳು ಹಾಕಿ. ಅದು ವಿಡಿಯೋ ರೆಕಾರ್ಡ್ ಇದೆ, ಅದನ್ನು ರೈತರೇ ಬಂದಿದ್ದಾರೆ, ಅವ್ರು ನಿಮಗೆ ಹೇಳ್ತಾರೆ. ಇದು ಜೀವಂತ ಸಾಕ್ಷಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅಪ್ಪಾಜಿ ನಾಡಗೌಡರು ಸಂಭಾವಿತ ರಾಜಕಾರಣಿ ಅಂತಕ್ಕಂಥ ಒಬ್ಬ ಗೋಮುಖ ವ್ಯಾಘ್ರ. ಇವತ್ತು ಇಡೀ ಕ್ಷೇತ್ರದಲ್ಲಿ ಪೊಲೀಸರು ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ವಿರುದ್ಧ ರಾಜಕಾರಣ ಮಾಡಿ ರಾಜಕೀಯ ಹೋರಾಟ ಮಾಡೋದಕ್ಕೆ ನಾವು ತಯಾರಾಗಿದ್ದೇವೆ. ನಮ್ಮ ಕಾರ್ಯಕರ್ತರ ಮುಖಂಡರೇನೀಗ ಏನು ಅರೆಸ್ಟ್ ಮಾಡಿದ್ದಾರೆ, ಅವರು ಇವತ್ತೇನು ಜೈಲಲ್ಲಿದ್ದಾರೆ. ಅವ್ರನ್ನ ಬೇಲ್ ಮೇಲೆ ನಾವು ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡ್ತೇವೆ, ಮುಂದೆ ಏನು ಅವ್ರ ಹೋರಾಟ ಮಾಡಬೇಕು ಮಾಡ್ತೇವೆ, ನಮ್ಮ ಶಕ್ತಿ ಇದೆ. ಆದರೆ ಈ ರೈತ ಮುಖಂಡರಿಗೆ ಪಾಪ ರೈತರಿಗೆ SP ಆಫೀಸ್ಗೆ ಹೋಗಿ ಕೊಟ್ಟಿದ್ದಾರೆ, ಮತ್ತು ಕೋರ್ಟಲ್ಲಿ ಅದ್ರ ಮೇಲೆ ರಸ್ತೆ ಬಂದ್ ಮಾಡ್ತಾರೆ ಮತ್ತು ಅಲ್ಲಿ ಪೊಲೀಸರು ಕಳಿಸಿ ಗುಂಡಾಗಿರಿ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ವಿನಂತಿ ಮಾಡ್ತೇನೆ ಮಾಧ್ಯಮದ ಸ್ನೇಹಿತರಿಗೆ, 1 ನಿಮಿಷ ಅವ್ರನ್ನ ತಾವು ಇಲ್ಲಿ ಒಪ್ಪಿಗೆ ಕೊಟ್ಟರೆ ನಾನು ಇಲ್ಲೇ ಅವರು ತಮಗೆ ಹೇಳ್ತಾರೆ. PSI ಹೇಳಿದಿನ ಕಲ್ಲೆಲ್ಲ ತೆಗಿಸ್ತಾರೆ, ನಿಮ್ಮ ಹೊಲಕ್ಕೆ ಹೋಗೋದಕ್ಕೆ, ಮನೆಗಳಿಗೆ ಹೋಗೋದಕ್ಕೆ, ಅಂಗನವಾಡಿಗೆ ಹೋಗೋದಕ್ಕೆ ರಸ್ತೆ ಕ್ಲಿಯರ್ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ. ಇವ್ರು ಮತ್ತೆ ಅಲ್ಲಿ ಹೋಗ್ತಾರೆ, ತೆಗಿಯೋದಿಲ್ಲ, ಮತ್ತೆ ವಾಪಸ್ ಬರ್ತಾರೆ. ನಿಮ್ಮದು ಎಲ್ಲ ಸಾಕಾಯಿತು ಅಂತ ಹೇಳಿ ಕಳಿಸ್ತಾರೆ. ಅದಕ್ಕೆ ನಾನು ಈ ಮುಖಾಂತರ ಪೊಲೀಸ್ ವರಿಷ್ಠಾಧಿಕಾರಿಗೆ ವಿನಂತಿ ಮಾಡ್ತೀನಿ, ಅವಕಾಶ ಮಾಡಿಕೊಟ್ಟಿಲ್ಲ. ಇವತ್ತು ಇಡೀ ನನ್ನ